ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ದಿನಗಳಾಗಿತ್ತು ವೀಡಿಯೋಸ್ ಮಾಡಿ, ಯಾಕಂದರೆ ಪಾಪು ಇದೆ ಅಂದಮೇಲೆ ಗೊತ್ತೇ ಇದೆಯಲ್ಲ, ಸ್ವಲ್ಪ ಬ್ಯುಸಿ ಇರ್ತೀವಿ. ತುಂಬ ಜನ ಕೇಳ್ತಿದ್ರಿ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಉಂಡೆ ತಿಂತಾಯಿದ್ದೆ, ಅದು ಏನು ಉಂಡೆ, ಯಾವ ಥರ ಮಾಡಿದ್ರಿ ಅಂತ ಕೇಳಿದ್ರಿ. ಬಟ್ ಅದರಿಂದ ತುಂಬಾ ಯೂಸ್ ಇದೆ ಗಾಯ್ಸ್. ಅದು ಡ್ರೈ ಫ್ರೂಟ್ಸ್ ಉಂಡೆ. ತುಂಬ ಜನ ಕೇಳಿದರೆ ಅಕ್ಕ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ನಾನು 1 ಮಂತ್ಗೆ ಆಗಷ್ಟು ಮಾಡಿ ಇಟ್ಕೊತೀವಿ. 1 ಮಂತ್ ತನಕ ಅದನ್ನೇ ಖಾಲಿ ಮಾಡ್ತೀನಿ, ಅಲ್ಲಿ ತನಕ ಮತ್ತೆ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಖಾಲಿ ಆಗಿದೆ, ಅದಕ್ಕೆ ತೋರಿಸೋಣ ಮಾಡ್ತಾ ಇರೋದು ಯಾವ ಥರ ಮಾಡ್ತೀವಿ, ಅದನ್ನು ತಿಂದರೆ ಏನು ಬೆನಿಫಿಟ್ಸ್ ಅಂತಂದರೆ ಎದೆ ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಪಾಪುನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಮಗುಗೆ. ಯಾಕಂದರೆ ನಮ್ಮ ಫೀಡ್ ಮಾಡೋದ್ರ ಮುಖಾಂತರ ಹಾಲಿನ ಮುಖಾಂತರ ಹೋಗುತ್ತೆ. ಸೊ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಡಾಕ್ಟರ್ಸ್ ಕೂಡ ಹೇಳ್ತಾರೆ ಡ್ರೈ ಫ್ರೂಟ್ಸ್ ತಿನ್ನಿ, ಈ ಥರ ಉಂಡೆ ಮಾಡ್ಕೊಳ್ಳಿ, ತಿನ್ನಿ. ಅದನ್ನ ನಾನಂತೂ ಡೈಲಿ 3 ಮಂತ್ಸ್ ಆದಮೇಲೆ, ಆ್ಯಕ್ಚುಲಿ 2 ಮಂತ್ಸಿಂದನೇ ತಿನ್ನಬೇಕಿತ್ತು, ನಾನು ತಿಂದಿರಲಿಲ್ಲ. 3 ಮಂತ್ಸ್ ಆದಮೇಲಿಂದ ಡೈಲಿ ಕಂಟಿನ್ಯೂ ತಿಂತಾಯಿದ್ದೀನಿ. ಇವಾಗಲೂ ತಿಂತಾಯಿದ್ದೀನಿ. ಇವಾಗ 5 ಮಂತ್ 6 ಮಂತ್ ಆದ್ರೂ ತಿಂತಾಯಿದ್ದೀನಿ. ಅದು ನಮಗೂ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದೇ. ನೋಡೋಣ ಬನ್ನಿ ಅದನ್ನ ಯಾವ ಥರ ಮಾಡ್ತೀವಿ, ನಮ್ಮಮ್ಮ ಯಾವ ಥರ ಮಾಡ್ತಾರೆ ನೋಡ್ತಾ ಇರಿ, ನೆಕ್ಸ್ಟ್ ಗೊತ್ತಾಗುತ್ತೆ. ಅದನ್ನೇನು ಹೇಳು ಎಲ್ಲ ನೋಡಿ ಗೈಸ್, ಏನೇನು ಬೇಕು ಅಂತ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ. ಏನೇನು? ಪಿಸ್ತಾ, ಮತ್ತೆ ಸೂರ್ಯಕಾಂತಿ ಬೀಜ, ಮತ್ತೆ ಕುಂಬಳಕಾಯಿ ಬೀಜ, ಮತ್ತೆ ಇದು ಒಣ ಖರ್ಜೂರ, ಕೊಬ್ಬರಿ, ಒಣ ಕೊಬ್ಬರಿ, ಮತ್ತೆ ಇದು ಅಂಟು ಅಂತ ಡ್ರೈ ಫ್ರೂಟ್ಸ್ ಅಂಗಡಿಲೆಲ್ಲ ಸಿಗುತ್ತೆ. ಅಂಟು ಅಂತ ಕೇಳಿದ್ರೆ ತಗೋತಾರೆ, ಅದೊಂದು ಪ್ಯಾಕೆಟು. ಮತ್ತು ಗೋಡಂಬಿ, ದ್ರಾಕ್ಷಿ, ಅಂಜೂರ, ಮತ್ತು ಬಾದಾಮಿ, ಮತ್ತು ನೆಕ್ಸ್ಟ್ ಬೆಲ್ಲ. ಇಷ್ಟನ್ನ ತಗೋಬೇಕು ಫಸ್ಟು. ಡ್ರೈ ಫ್ರೂಟ್ಸ್ ಇಷ್ಟೆಲ್ಲ ತಗೊಂಡಿದ್ದೀವಿ. ತುಪ್ಪದಲ್ಲಿ ಉರಿಬೇಕು ಚೆನ್ನಾಗಿ. ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇಷ್ಟ್ರ ಜೊತೆ ಇದೆರಡು ಬೆಲ್ಲ ತಗೊಳ್ಳಿ. ನೋಡಿ, ಲೋ ಫ್ಲೇಮಲ್ಲಿ ಹಾಕೊಳ್ಳಿ. ತುಪ್ಪದಲ್ಲಿ ಇದಿಷ್ಟನ್ನು ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಬಾದಾಮಿ, ಎಷ್ಟೊಂದು 5 ನಿಮಿಷ ಹುರ್ಕೋಬೇಕಾ? ಒಂದೊಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ತುಪ್ಪ ಅದೇ ಇರುತ್ತೆ, ಬರೀ ಹಾಕೊಂಡು ಹುರ್ಕೊಳ್ಳೋದಷ್ಟೇ. ತುಪ್ಪ ನೋಡಿ ಅದೇ ಇರುತ್ತೆ, ಅದಕ್ಕೇನೆ ಗೋಡಂಬಿ, ಪ್ರತಿಯೊಂದನ್ನು ಅದಕ್ಕೇನೆ ಹಾಕೊಳ್ಳೋದು. ತುಪ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು, ಅದೇ ತುಪ್ಪದಲ್ಲಿ ಎಲ್ಲನೂ ಹುರ್ಕೊಳ್ಳೋದು. ನೋಡಿ, ತಿನ್ನಬೇಕು. ಅದರಲ್ಲಿ ತುಪ್ಪ ಅಂದರೆ ತಾಯಿ ಮತ್ತು ಮಗು ಒಳ್ಳೆಯದು. ತುಪ್ಪ ಅಂತಂದರೆ ತುಪ್ಪನ ಜಾಸ್ತಿ ತಿನ್ನಿ. ಪಿಸ್ತಾ ಅದು ಒಳ್ಳೆ ನಿದ್ದೆ ಬರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ವಿಟಮಿನ್, ಐರನ್ನು ಎಲ್ಲ ಇರ್ತವೆ ಇದರಲ್ಲಿ ಡ್ರೈ ಫ್ರೂಟ್ಸ್ಗಳಲ್ಲಿ. ಪ್ರೆಗ್ನೆಂಟಲ್ಲೂ ತಿನ್ಬೋದು. ಈ ಉಂಡೆನ ಪ್ರೆಗ್ನೆಂಟ್ ಇರುವಾಗಲೂ ಮಾಡ್ಕೊಂಡು ತಿನ್ಬೋದು. ಬಟ್ ನಾನು ಆ ಟೈಮಲ್ಲಿ ಮಾಡ್ಕೊಂಡಿರಲಿಲ್ಲ, ನನಗೆ ತುಂಬಾ ವಾಮಿಟ್ ಆಗ್ತಿತ್ತಲ್ಲ, ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅದರಿಂದ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ತಿಂತಿದ್ದೆ, ಈ ಥರ ಎಲ್ಲ ಮಾಡ್ಕೊಂಡು ತಿಂತಿರಲಿಲ್ಲ. ಇವಾಗ ಬಾಣಂತಿ ಆದಮೇಲೆ ಅಂದರೆ ನಾನು ಅವಾಗೆಲ್ಲ ಫ್ರೂಟ್ಸ್ ಆದರೂ ತಿನ್ಕೊತಾ ಇದ್ದೆ, ಇವಾಗ ಫ್ರೂಟ್ಸ್ ಏನೂ ತಿನ್ನಂಗಿರ್ಲಿಲ್ವಲ್ಲ, ಅದರಿಂದ ಬರೀ ಇದನ್ನು ಡೈಲಿ ಒಂದು ಉಂಡೆ ತಿನ್ನಿ ಸಾಕು. ಬೋನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ, ಮಗುಗೂ ತುಂಬ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ನಾವು ತಿನ್ನೋದೇ ಅವ್ರಿಗೆ ಹೋಗೋದು ಹಾಲಿನ ಮುಖಾಂತರ. ಸೊ ಅದರಿಂದ ಡೈಲಿ ಒಂದು ಉಂಡೆ ತಿನ್ನಿ. ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ. ಸೊ ಈ ಥರ ಮಾಡ್ಕೊಳ್ಳಿ, ಏನಿಲ್ಲ. ಆಮೇಲೆ ಇದರಿಂದ ಏನು ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ. ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, ಏನು ಪದೇ ಪದೇ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಸಲ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ತನಕನೂ ಮಾಡ್ಕೋಬೋದು. ಅದು ಸ್ವಲ್ಪ ಆರಬೇಕು. ಆಮೇಲೆ
ಇವಾಗ ಹುರಿದು ಇಟ್ಕೊಬೇಕು. ಅದೊಂದು 10 ನಿಮಿಷ ಆರಬೇಕು. 10 ನಿಮಿಷ ಕಾಲು ಗಂಟೆ ಆರಬೇಕು. ಅದು ಚೆನ್ನಾಗಿ ಆರಬೇಕಲ್ಲ ಅದು. ತಣ್ಣಗಾಗ್ಬೇಕು ಅದೆಲ್ಲ. ನೋಡಿ ಇದು ಅಂಟು ಅಂತ ಕೇಳಿದ್ರೆ ಅಲ್ಲೇ ಕೊಡ್ತಾರೆ. ಇದು ಡ್ರೈ ಫ್ರೂಟ್ಸ್ ಅಂಗಡಿಲೇ ಸಿಗುತ್ತೆ. ಇದು ಉರಿತಾವು ಹಿಂಗೆ ಬಿಸಿ ಮಾಡ್ತಾ ಒಂಥರ ದಪ್ಪ ಬರ್ತಾ ಇರುತ್ತೆ ನೋಡಿ. ಸ್ವಲ್ಪ ಇದನ್ನೇನು ಬರೀ ಬಾಣಂತಿಯರೇ ತಿನ್ಬೇಕಂತೇನಿಲ್ಲ. ಮನೆಯಲ್ಲಿ ವಯಸ್ಸಾಗಿರೋರು ಇದ್ರೂ ಅವ್ರಗಳಿಗೆ ಮಂಡಿನೂ ಕೈನೂ ಕಾಲು ಅಂತ ಇರ್ತಾರೆ, ಅವ್ರಿಗೂ ಕೊಡ್ಬೋದು. ಮನೆಯಲ್ಲಿ ಲೇಡೀಸ್ಗಳಿರ್ತಾರೆ, ಅವರು ತಿನ್ಬೋದು. ಮನೇಲಿ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ತನಕ ಯಾರು ಬೇಕಾದ್ರೂ ಡೈಲಿ ಇದನ್ನ ಯೂಸ್ ಮಾಡ್ಬೋದು. ಇದು ಅಂಜೂರ ಮತ್ತು ಖರ್ಜೂರ, ಒಣ ಖರ್ಜೂರ. ಒಣ ಖರ್ಜೂರನ ಫಸ್ಟು ಅದ್ರ ಒಳಗಡೆ ಬಿತ್ತ ತೆಗೆದ್ಬಿಟ್ಟು 2 ಭಾಗ ಮಾಡ್ಕೋಬೇಕು. ಆಮೇಲೆ ಈ ಥರ ಹುರ್ಕೋಬೇಕು. ಮತ್ತು ಇವಾಗ ನೋಡಿ ಇದು ಹುರಿದಿರೋದೆಲ್ಲ ಆರಬೇಕು ಸ್ವಲ್ಪ, ಅಂದರೆ ತಣ್ಣಗಾಗಬೇಕು. ಇದೆಲ್ಲ ಹುರ್ಕೊಂಡಿರೋದು ತಣ್ಣಗಾಗಬೇಕು. ನೋಡಿ ಇಷ್ಟು ಪುಡಿ ಆದರೆ ಸಾಕು. ನಾನು ಕಡಲೆಬೀಜ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಕಡಲೆಬೀಜ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿದು ಎಕ್ಸ್ಟ್ರಾನಲ್ಲಿ ಆ್ಯಡ್ ಮಾಡ್ತಾ ಇರೋದು. ನೋಡಿ ಇಷ್ಟು ಪುಡಿ ಆದರೆ ಸಾಕು. ನೋಡಿ ಇಷ್ಟು ಪುಡಿ ಆದರೆ ಸಾಕು, ಇಷ್ಟ ಆಗುತ್ತೆ. ಮತ್ತು ಇದು ಬೆಲ್ಲ ಪಾಕ ಆಗಬೇಕು. ಇದು ಬೆಲ್ಲ ಪಾಕ ಮಾಡ್ಕೋಬೇಕು. ನೋಡಿ ಇಷ್ಟು ಪುಡಿ ಮಾಡ್ಕೊಳ್ಳಿ ಸಾಕು. ಇದಕ್ಕಿಂತ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗ್ಬೇಡಿ, ನೈಸ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ನೋಡಿ. ಇಷ್ಟೇ 1 ತಿಂಗಳು ಮೇಲೇ ಬರುತ್ತೆ. ನಾವು ಯಾವ ಥರ ಉಂಡೆ ಕಟ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪನೇ ಕಟ್ಕೊಂಡ್ರೆ 1 ತಿಂಗಳು ಸಾಕು. ಒಂದು ನಿಂಬೆಹಣ್ಣಿನಷ್ಟು ಕಟ್ಕೊಂಡ್ರೆ ಇಷ್ಟಿದೆ. ಇದಕ್ಕೆ ನಾನು 2 ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಪಾಕ ಆಗ್ತಾಯಿದೆ. ಅದು ಪಾಕ ಆದಮೇಲೆ ಅದನ್ನು ಮಿಕ್ಸ್ ಮಾಡಿ ಉಂಡೆ ಮಾಡೋದಷ್ಟೆ. ನೋಡಿ ಬೆಲ್ಲ, ನೀವು ಬೆಲ್ಲ ಬೇಡ ಅಂತಂದರೆ ಬೇಕ್ರೆ ಕಲ್ ಸಕ್ಕರೆ ಕೂಡ ಹಾಕೋಬೋದು. ನಾವು ಸ್ವಲ್ಪ ಕಡಿಮೆನೇ ಇರಲಿ ಸ್ವೀಟು, ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಹಿನೇ ಇರುತ್ತಲ್ವಾ, ಅದಕ್ಕೆ ನೋಡಿ ಇಷ್ಟಾದರೆ ಸಾಕು. ನೋಡಿ ಪಾಕನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು, ಡೈಲಿ ಒಂದೊಂದು ತಿನ್ನೋಕ್ಕೆ. ಅಂತಿದ್ರೆ ಇಷ್ಟು ಈ ಥರ ನೋಡಿ ಇಷ್ಟಾಯಿತು. 1 ತಿಂಗಳಿಗೆ ಆಗೋಷ್ಟು 30 ಆಗಿದೆ, 32 ಆಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಅಂತ. ಈ ಥರ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.